ನಮಸ್ತೆ, ನಾನು ಬಸವರಾಜು. ಮೇ 4 ಎರಡು ಉಪಚುನಾವಣೆಗಳ ರಿಸಲ್ಟ್ ಗೊತ್ತಾಗಲಿದೆ. ರಿಸಲ್ಟ್ಗೂ ಮುಂಚೆನೆ ದಾವಣಗೆರೆ ದಕ್ಷಿಣದ ಬಗ್ಗೆ ಬಹುದೊಡ್ಡ ಕುತೂಹಲ, ಕೆಟ್ಟ ಕುತೂಹಲ ಮನೆ ಮಾಡಿರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗಿದೆ. ಕ್ಷಿಪ್ರ ಕ್ರಾಂತಿಯ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಸಮರ್ಥ್ ಅವರಿಗೆ ಟಿಕೆಟ್ ಕೊಡಿಸಿದ್ದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕ ಸಮರ್ಥ್ ಅವರ ಆಯ್ಕೆಯನ್ನ ಒತ್ತಾಯ ಪೂರ್ವಕವಾಗಿ ಮಾಡಿಸಿದಂತಹ ಶಾಮನೂರು ಕುಟುಂಬ, ಅದು ಪ್ರಮಾ ಮಲ್ಲಿಕಾರ್ಜುನ್ ಇರಬಹುದು ಅಥವಾ ಎಸ್ ಮಲ್ಲಿಕಾರ್ಜುನ್ ಇರಬಹುದು, ಈಗ ಅಲ್ಪಸಂಖ್ಯಾತರ ಮೇಲೇನೆ ಒಂದು ವೇಳೆ ಸಮರ್ಥ್ ಸೋತರೆ ಆ ಸೋಲಿನ ಎಲ್ಲ ಮಸಿಯನ್ನ, ಕಳಂಕವನ್ನ ಅಲ್ಪಸಂಖ್ಯಾತ ನಾಯಕರ ಮೈ ಮೇಲೆ, ಮುಖದ ಮೇಲೆ ಬಳಿಯೋ ಮೂಲಕ ಸೋಲ್ಸಿದ್ರೂ ನೀವೇ ಕಾರಣ, ಟಿಕೆಟ್ ಕೇಳಿದ್ರೂ ನೀವೇ ತಪ್ಪು, ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ನೀವು ವೋಟ್ ಮಾತ್ರ ಹಾಕ್ತಿರ್ಬೇಕು ಕಾಂಗ್ರೆಸ್ಗೆ, ಅದರಲ್ಲೂ ಶಾಮನೂರು ಕುಟುಂಬದ ಒಂದು ಪೊಲಿಟಿಕಲ್ ಲೆಗಸಿ ಏನಿದೆ ಅದನ್ನ ರಥ ಎಳೆಯುವಂತಹ ಜೀತದಾಳುಗಳ ರೀತಿಯಲ್ಲಿ ನೀವಿರಬೇಕು ಅಷ್ಟೇ ಅನ್ನುವಂತಹ ಖಡಕ್ ಮೆಸೇಜ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದು. ಹೇಗೆ ಗೊತ್ತಾ? ಇಲ್ಲಿ ಪಕ್ಷ ಮುಖ್ಯ, ವ್ಯಕ್ತಿ ಅಲ್ಲ ಅಂತ. ಹಾಗಿದ್ರೆ ಪಕ್ಷನೇ ಮುಖ್ಯ ಆಗಿದ್ರೆ ಇವತ್ತು ಕಾಂಗ್ರೆಸ್ನ ಒಳಗೆ ಆಂತರಿಕ ಸಮೀಕ್ಷೆಯನ್ನ ಇಟ್ಕೊಂಡು ವಿಲ ಒದ್ದಾಡ್ತಿರೋದು ಯಾಕೆ? ಇದು ಒಂದೇ ವಿಚಾರ. 3 ಮಂದಿ ಮೇ 4ನೇ ತಾರೀಕು ರಿಸೈನ್ ಮಾಡಲೇಬೇಕಾಗತ್ತೆ ಅಂತಹದ್ದೊಂದು ಸ್ಥಿತಿ ನಿರ್ಮಾಣವಾಗತ್ತೆ. ಯಾರು ಆ 3 ಜನ? ಆ 3 ಜನನ ಅಥವಾ ಅವರ ಅತ್ಯುನ್ನತ ಹುದ್ದೆಗಳನ್ನ ಅವರು ಕಳ್ಕೋತಾರ? ಇದು ಕೂಡ ಇಂಪಾರ್ಟೆಂಟ್ ವಿಚಾರ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಂಥದ್ದೊಂದು ಸ್ಫೋಟಕ ಸುಳಿವನ್ನ ಕೊಟ್ಟಿರುವಂಥದ್ದು. ಏನ್ ಹೇಳಿದ್ದಾರೆ? ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಲವು ವಿಚಾರಕ್ಕೆ ಸಂಬಂಧಿಸಿದಂತೆ ಗೊಂದಲ ಇರುವುದು ನಿಜ. ಪಕ್ಷದಲ್ಲಿನ ಗೊಂದಲಗಳನ್ನ ಆದ್ಯತೆಯ ಮೇರೆಗೆ ದೂರ ಮಾಡಬೇಕಾಗಿದೆ. ಹಾಗೆ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನಿವಾರ್ಯ. ತುಂಬಾ ಸ್ಪಷ್ಟವಾಗಿ ಹೇಳಿರೋದು. ನವೆಂಬರ್ 4 ರಿಸಲ್ಟ್ನ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕಿದೆ. ಒಂದು ವೇಳೆ ದಾವಣಗೆರೆ ದಕ್ಷಿಣದ ರಿಸಲ್ಟ್ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಂದ್ರೆ ನೈತಿಕ ಹೊಣೆ ಹೊರಬೇಕಾದಂತಹ ಇಬ್ಬರು, ಒಬ್ರು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು, ಮತ್ತೊಬ್ರು ನನ್ನ ಮಗನಿಗೆ ಟಿಕೆಟ್ ಕೊಡಿ, ನನ್ನ ಹೆಂಡತಿನೂ ಗೆಲ್ಸ್ಕೊಂಡಿದ್ದೀನಿ, ನಮ್ಮ ಅಪ್ಪನ್ನೂ ಗೆಲ್ಸ್ಕೊಂಡಿದ್ದೆ, ನನ್ನ ಮಗನ್ನೂ ಗೆಲ್ಸ್ಕೊಂತೀನಿ ಅಂತಹ ಪಟ್ಟು ಹಿಡಿದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಕರೆಸ್ಕೊಂಡು ಅವರನ್ನು ತೃಪ್ತಪಡಿಸಿ ಕಳುಹಿಸಿ ಕೊಟ್ಟಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಬಹುದು. ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಏನ್ ಚರ್ಚೆ ನಡೀತಿದೆ? ಸಮರ್ಥ್ ಸೋತರೆ ಅದಕ್ಕೆ ಬಹುಮುಖ್ಯ ಕಾರಣ ಜಮೀರ್ ಅಹ್ಮದ್ ಖಾನ್ ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣ ಈಗಾಗಲೇ ಹೈಕಮಾಂಡ್ಗೆ ದೂರು ಸಲ್ಲಿಸಿದೆಯಂತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಧ್ಯಮದವರಿಗೆ, ನಾನು ಲೋಕಲ್ ರಿಪೋರ್ಟ್ ತೆಗೆಸ್ಕೊಂತೀನಿ, ಆ ರಿಪೋರ್ಟ್ ತಗೊಂಡ ಮೇಲೆ ನಾನು ದೆಹಲಿಗೆ ಒಂದು ಮೆಸೇಜ್ ಕೊಡ್ತೀನಿ ಅಂತ ಹೇಳಿರುವಂಥದ್ದು. ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂತಹ ಕೆಪಿಸಿಸಿ ಅಧ್ಯಕ್ಷರು ಅದೇ ವ್ಯಕ್ತಿಗಳಿಲ್ಲದ ಶ್ರೇಷ್ಠ ಪಕ್ಷದ ಮೂಲಕ ಸಮರ್ಥರನ್ನ ಗೆಲ್ಲಿಸ್ಕೋಬೇಕಿತ್ತು. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲೆಕ್ಕ ತಪ್ಪು. ನಾಯಕತ್ವ ಮತ್ತು ನಾಯಕ ಮುಖ್ಯ ಆಗ್ತಾನೆ, ಅಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾನೆ, ಅನಂತರದಲ್ಲೇ ಪಕ್ಷ. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ, ಇವತ್ತಿನ ಸಿದ್ದರಾಮಯ್ಯ, ಕಾಂಗ್ರೆಸ್ ಕೆಲ ನಾಯಕರ ಕಾರಣಕ್ಕೇನೆ ಗೆದ್ದು ಬರ್ತಾ ಇದೆ. ಹಾಗೇ ಆಗಿದ್ದಿದ್ರೆ, ಪಕ್ಷನೇ ಮುಖ್ಯ ಆಗಿದ್ದಿದ್ರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ವಶ್ರೇಷ್ಠ ಸಹೋದರರನ್ನ ಅವರದ್ದೇ ಕ್ಷೇತ್ರದಲ್ಲಿ ಸೋಲಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು? ವ್ಯಕ್ತಿ ಮುಖ್ಯ ಅಲ್ಲ ಆದ್ರೆ ಪಕ್ಷ ಮುಖ್ಯ ಅನ್ನೋದಾದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವತಃ ತಮ್ಮ ಸೋದರ ಸೋತಿದ್ದು ಯಾಕೆ? 2023 ವಿಧಾನಸಭಾ ಚುನಾವಣೆಯ ರಿಸಲ್ಟ್ಗೂ ಮುಂಚೆ ನಾವು 135 ಗೆಲ್ತೀವಿ ಅನ್ನುವಂತಹ ಕೆಪಿಸಿಸಿ ಅಧ್ಯಕ್ಷರು ಈಗ ಚಾಲೆಂಜ್ ಮಾಡಿ ಹೇಳಬಹುದು, ದಾವಣಗೆರೆ ದಕ್ಷಿಣದಲ್ಲಿ ನಾವೇ ಗೆಲ್ತೀವಿ ಅಂತ. ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಹೇಳಿಲ್ಲ 28ಕ್ಕೆ ನಾವು 19 20 ಗೆಲ್ತೀವಿ ಅಂತ? ಸಾಧ್ಯ ಇಲ್ಲ. ವ್ಯಕ್ತಿ ಕೂಡ ಮುಖ್ಯನೇ. ಪ್ರಾದೇಶಿಕ ನಾಯಕತ್ವ, ಪ್ರಾದೇಶಿಕ ನಾಯಕರ ಪ್ರಭಾವಗಳನ್ನ ಆಯಾಯ ಕ್ಷೇತ್ರದ ಮಟ್ಟಿಗೆ ರಾಷ್ಟ್ರೀಯ ಪಕ್ಷಗಳು ಪರಿಗಣಿಸದೇ ಹೋದರೆ
ಏನಾಗತ್ತೆ? ಇದನ್ನೇ ಡಿ ಕೆ ಶಿವಕುಮಾರ್ ಅವರ ಇಂತಹ ನಡೆ, ಇವರ ಒಂದು ಪಟಾಲಂ ಇದೆ ಅವ್ರದ್ದು, ಅದರಲ್ಲೂ ಇವರೊಂದು ಯೂತ್ ಟೀಮ್ ಮಾಡ್ಬಿಟ್ಟಿದ್ದಾರೆ. ಕನ್ನಡ ಮಾತಾಡಕ್ ಬರ್ದಿರೋರು, ಸರಿಯಾಗಿ ಏನ್ ಹೇಳಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂತಹ ಪ್ಯಾಕರರನ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿದಂತಹ ದೊಡ್ಡ ಹೆಗ್ಗಳಿಕೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸಲ್ಲಬೇಕು. ಈ ಚುನಾವಣೆಯಲ್ಲಿ ಸಮರ್ಥಿಸೋತ್ರೆ ಅದಕ್ಕೆ ಒಬ್ಬ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕಾರಣ. ಆತ ಆಡಿದಂತಹ ಅತಿ ದೊಡ್ಡ ದುಬಾರಿ ಮಾತು ಕಾರಣ. ಇದಕ್ಕಿಂತ ಮುಖ್ಯ ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಅವರು ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತಹ ಶಿಫಾರಸನ್ನ ಮಾಡಿಸಬಹುದು. ಹೇಗೆ? ನಾಗೇಂದ್ರ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅಹಿಂದ ನಾಯಕ, ಅವರ ವಜಾಕ್ಕೆ ಕಾರಣ ಯಾರು? ಕೆಎನ್ ರಾಜಣ್ಣ ಅವರನ್ನ ವಿನಾಕಾರಣ ಸಂಪುಟದಿಂದ ಕಿತ್ತು ಹಾಕುವಂತೆ ಮಾಡಿದ ಆತ ಕೂಡ ಅಹಿಂದ ನಾಯಕ. ಕಾರಣ ಯಾರು? ಇದೇ ಡಿ ಕೆ ಶಿವಕುಮಾರ್ ಅವರ ಬಣ. ಈಗ ಜಮೀರ್ ಅಹಮದ್ ಖಾನ್ ದಮ್ಮಿದ್ರೆ, ತಾಕತ್ತಿದ್ರೆ ಅಂತ ಏನು ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ, ಈಗ ಅದು ಅನ್ವಯಿಸುತ್ತೆ ಕಾಂಗ್ರೆಸ್ಗೆ. ಅಷ್ಟು ಶಕ್ತಿ ಇದ್ರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಅಂತದ್ದೊಂದು ಸವಾಲನ್ನ ಸ್ವೀಕರಿಸುವ, ಮತ್ತೆ 2028ಕ್ಕೆ ಕಾಂಗ್ರೆಸ್ ಅನ್ನ 113 ಎಕ್ಸ್ಟ್ರಾ ಬೇಡ 113 ಸರಳ ಬಹುಮತ ಗೆಲ್ಲಿಸಿಕೊಂಡು ಬರುವಂತಹ ಸ್ಥಾನಗಳನ್ನ ಗೆದ್ದು ಶಕ್ತಿ ಇದ್ದರೆ, ಅಲ್ಪಸಂಖ್ಯಾತ ನಾಯಕರು ಜಮೀರ್ ಬಿಟ್ಟು ಉಳಿದವರನ್ನ ಉಳಿಸ್ಕೊಂಡು ಇದ್ದರೆ, ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪುಟದಿಂದ ಕಿತ್ತು ಬಿಸಾಕಿ ಉಚ್ಚಾಟನೆ ಮಾಡುವ ಸಾಧ್ಯತೆ, ಶಕ್ತಿ, ತಾಕತ್ತು ಇದೆಯಾ? ಅಲ್ಪಸಂಖ್ಯಾತರು ಇವತ್ತು ಕೇಳ್ತಿದ್ದಾರೆ. ಆಯ್ತು, ಅವರನ್ನ ಸಂಪುಟದಿಂದ ವಜಾಗೊಳಿಸಿದ್ರೆ ಯಾವ ಮೆಸೇಜ್ ಕೊಡ್ತೀರಿ? ಕೇರಳದಲ್ಲಿ ಚುನಾವಣೆ ಕಾಂಗ್ರೆಸ್ ಗೆದ್ದಿರುತ್ತೆ. ಹಾಗೆ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರಿಗಿಂತ ಹೆಚ್ಚು ಕೇರಳದಲ್ಲಿ ಶ್ರಮ ವಹಿಸಿದ್ದು ಜಮೀರ್ ಅಹಮದ್ ಖಾನ್. ಒಂದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನ ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಗೆಲ್ಸ್ಕೊಳ್ಳೋಕಾಗೋದಿಲ್ಲ, ಅರೆ ಒಬ್ಬ ಸಚಿವ, ಸಾಮಾನ್ಯ ಸಚಿವ ಕೇರಳದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣಕರ್ತರಾದ್ರು ಅನ್ನೋದಾದ್ರೆ, ಅವರನ್ನ ಸಂಪುಟದಿಂದ ವಜಾ ಮಾಡುವಂಥದ್ದು ಬಹುಮಾನವೋ ಅಥವಾ ಶಿಕ್ಷೆನೋ? ಕೇರಳದಲ್ಲಿ ಗೆಲ್ಸಿದ್ದಕ್ಕೆ ಶಿಕ್ಷೆನೋ ಅಥವಾ ದಾವಣಗೆರೆಯಲ್ಲಿ ಬಂದು ಪ್ರಚಾರ ಮಾಡದೆ ಹೋಗಿದ್ದಕ್ಕೆ ಒಂದು ಪನಿಷ್ಮೆಂಟೋ? ಅಲ್ಪಸಂಖ್ಯಾತ ಮತದಾರರು ಅದನ್ನು ಯೋಚನೆ ಮಾಡ್ತಾರೆ. 2008 ಆಚೆಗೆ ಒಂದು ಲೆಕ್ಕ ನೋಡಿ, 2008 ಈಚೆಗೆ ಲೆಕ್ಕ ನೋಡಿ ಕಾಂಗ್ರೆಸ್ನ ತಾಕತ್ತು. ಇದೇ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಬಂದ ಮೇಲೆ ಕಾಂಗ್ರೆಸ್ ಎಷ್ಟು ದೊಡ್ಡ ಸ್ಥಾನ ಪಡೆಯುತ್ತೆ 13ರಲ್ಲಿ. ಅದೇ 2008ರಲ್ಲಿ ಇದೇ ನಾಯಕರು ಜೆಡಿಎಸ್ ಅಲ್ಲಿದ್ದಾಗ 58 ಸ್ಥಾನ ಜೆಡಿಎಸ್, ಕಾಂಗ್ರೆಸ್ 65. ಒಬ್ಬ ದೇವರಾಜ ಅರಸು ಪಕ್ಷ ಬಿಟ್ಟೋದಾಗ ಕಾಂಗ್ರೆಸ್ ಕೆಳಗಿಳಿಯುತ್ತೆ, ಒಬ್ಬ ಬಂಗಾರಪ್ಪ ಬಿಟ್ಟೋದಾಗ ಕಾಂಗ್ರೆಸ್ ತಾಕತ್ತು ಕೆಳಗಿಳಿಯುತ್ತೆ. ಒಂದು ವೇಳೆ ಅಲ್ಪಸಂಖ್ಯಾತ ನಾಯಕರನ್ನ, ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅಂತಹ ನಾಯಕರನ್ನ ಕೆಳಗಿಳಿಸಿ ಕಳಿಸ್ಕೊಟ್ರೆ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಸರ್ವಶ್ರೇಷ್ಠ ಶಕ್ತಿಯನ್ನ, ತಾಕತ್ತನ್ನ ಪ್ರದರ್ಶಿಸಿ 113 ಬೇಡ 93 ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ, 83 ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗತ್ತೆ. ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದೇ ಆದ್ರೆ ಇಂತಹ ನಾಯಕರನ್ನೆಲ್ಲ ಹೊರಗಟ್ಟಿ ಜಮೀರ್ ಜಾಗದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರನ್ನು ಪ್ರತಿಷ್ಠಾಪಿಸಿ ಇಡೀ ರಾಜ್ಯ ಪ್ರವಾಸಕ್ಕೆ ಕಳಿಸಿ, ಈ ಸಲ 9 ಶಾಸಕರೇನೋ MLA ಅಲ್ಪಸಂಖ್ಯಾತರು ಗೆದ್ದಿದ್ದಾರೆ. ನಲ್ಪಾಡ್ ಅವರ ಮೂಲಕ 19 ಬೇಡ 5 ಶಾಸಕರನ್ನ ಗೆಲ್ಲಿಸ್ಕೊಳ್ಳೋಕಾಗತ್ತಾ? ಇದೇ ಕೆಪಿಸಿಸಿ ಅಧ್ಯಕ್ಷರಿಗೆ ಅಹಿಂದವನ್ನ ತುಂಬಾ ಅಚ್ಚುಕಟ್ಟಾಗಿ ಯಾರು ಒಪ್ತಾರೆ ಅವರು ಕೂಡ ಇದನ್ನ ಪ್ರಶ್ನೆ ಮಾಡ್ತಿರುವಂಥದ್ದು. ಕಮೆಂಟ್ಸ್ ಅನ್ನ ಆಧರಿಸಿ ನಾನು ಈ ಕಂಟೆಂಟ್ ಅನ್ನ ಮಾಡಿರುವಂಥದ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಇನ್ನೂ ಮುಖ್ಯ, ಸುರ್ಜೇವಾಲಾ ಅವರ ಸರ್ವಾಧಿಕಾರಿ ಧೋರಣೆಯನ್ನ ಹೈಕಮಾಂಡ್ ಧಿಕ್ಕರಿಸಿ ಅವರನ್ನ ರಾಜ್ಯ ಉಸ್ತುವಾರಿಯಿಂದ ಕಿತ್ತು ಬಿಸಾಕದೆ ಹೋದ್ರೆ ಕಾಂಗ್ರೆಸ್ 2028ಕ್ಕೆ 83ಕ್ಕೆ ಬರುತ್ತಾ, 73ಕ್ಕೆ ಬರುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದೆ. ಕಮ್ಯುನಿಟಿ ವಾಲ್ನಲ್ಲಿ ಹಾಕಿರುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರಗಳನ್ನ ಆಧರಿಸಿದ ಲೆಕ್ಕ ಇದು. ಸೊ ಮೇ 4ನೇ ತಾರೀಕಿನ ರಿಸಲ್ಟ್ನ ನಂತರ ಒಂದು ವೇಳೆ ಸಮರ್ಥಿಸೋತ್ರೆ ಸೋಲುವ ಸಾಧ್ಯತೆಗಳೇ ಅಧಿಕ ಅನ್ನೋದು ಈಗಾಗಲೇ ಚರ್ಚೆಯಲ್ಲೇ ಗೊತ್ತಾಗ್ತಿದೆ. ನೇರ ಟೀಕೆ ಟಿಪ್ಪಣಿಗಳು, ಆರೋಪಗಳು, ಪ್ರತ್ಯಾರೋಪಗಳು ಬರ್ತಿರುವಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ನೈತಿಕ ಹೊಣೆ ಹೊತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಅಂತಹ ದಮನಿತ ಸಮುದಾಯದ ನಾಯಕರಿಗೆ ಆ ಪಟ್ಟ ಸಿಗಲಿ ಅಂತ ತ್ಯಾಗ ಮಾಡ್ತಾರಾ? ಅಥವಾ ತಮ್ಮ ಮಗನನ್ನೂ ಗೆಲ್ಲಿಸಿಕೊಳ್ಳುವ ಉಮೇದಿನಲ್ಲಿ ಬಿದ್ದು ಆ ಕ್ಷೇತ್ರದ ಅಲ್ಪಸಂಖ್ಯಾತರ ವಿರೋಧ ಕಟ್ಕೊಂಡು ಆ ಅಲ್ಪಸಂಖ್ಯಾತರ ವಿರೋಧ
ತಮಿಳುನಾಡು, ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳದಂತಹ ಚುನಾವಣೆಗಳಲ್ಲೂ ಕೂಡ ಎಫೆಕ್ಟ್ ಆಗುವಂತೆ ಮಾಡಿದಂತಹ ಎಸ್ ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಕೊಡ್ತಾರಾ, ಜಮೀರ್ ಅವರನ್ನ ವಿನಾಕಾರಣ ಸಂಪುಟದಿಂದ ವಜಾ ಮಾಡ್ತಾರ. ಒಂದು ವೇಳೆ ಇದೆಲ್ಲವೂ ಕಾರ್ಯರೂಪಕ್ಕೆ ಬಂದು ಬಿಟ್ರೆ 28ಕ್ಕೆ ಅಲ್ಪಸಂಖ್ಯಾತರು ಪರ್ಯಾಯ ವೇದಿಕೆಯೊಂದನ್ನು ಸೃಷ್ಟಿಸ್ಕೊಂಡ್ಬಿಟ್ರೆ ಬಿಜೆಪಿನೋ JDS ಅಥವಾ ಮತ್ತೊಂದು SDPI ಕಾಂಗ್ರೆಸ್ ಸ್ಥಿತಿ ಏನಾಗಬಹುದು? DK ಶಿವಕುಮಾರ್ ಅವರ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಇಂತಹ ಅಹಿಂದ ವಿರೋಧಿ ಧೋರಣೆಯ ನಡೆಗಳು ಕಾಂಗ್ರೆಸ್ಗೆ ಲಾಭ ತರುತ್ತಾ ಅಥವಾ ಬಿಜೆಪಿಗೆ ಬಹುದೊಡ್ಡ ವರವನ್ನು ಮಾಡುತ್ತಾ, ಕೊಡುತ್ತಾ? ಕಮೆಂಟ್ ಮಾಡಿ.